Hello, my dear students. We were discussing Unit 3, pair of linear equation in two variables, isn't it? So we were discussing the algebraic methods. So graphical method ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು, ಗ್ರಾಫ್ ಹಾಕೋದು. ಸೊ ಯಾವ ತರ ಗ್ರಾಫ್ ಬರುತ್ತೆ, ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುತ್ತೆ, ಅದರ್ವೈಸ್ ಕೋಇನ್ಸಿಡೆಂಟ್ ಲೈನ್ಸ್ ಬರುತ್ತೆ, ದೆನ್ ಮತ್ತೊಂದು ಪ್ಯಾರಲಲ್ ಲೈನ್ಸ್ ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರ್ತಾ ಇದೆ ಅಂದ್ರೆ ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಸೊ ಅದೇ ತರ ಪ್ಯಾರಲಲ್ ಲೈನ್ಸ್ ಅಂದ್ರೆ ಅವೆರಡು ಎಲ್ಲೂ ಮೀಟ್ ಆಗಲ್ಲ, ಸೊ ಸೊಲ್ಯೂಷನ್ಸ್ ಇಲ್ಲಿ ಬರಲ್ಲ. ದೆನ್ ಅಗೇನ್, ಸೊ ಥರ್ಡ್ ಗ್ರಾಫ್, ವಾಟ್ ಇಸ್ ದಟ್ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಇಫ್ ಯು ಗೆಟ್ ಕೋಇನ್ಸಿಡೆಂಟ್ ಲೈನ್ಸ್ ಇನ್ ದ ಗ್ರಾಫ್, so you will get infinitely many solutions for that pair of linear equations. So here we were discussing algebraic methods. So algebraic methods, there are three methods in algebraic method to find the solutions. First one is substitution method, second one is elimination method, and third one is cross multiplication method. So ಇದನ್ನ ನಾವು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇನ್ ದಟ್ ವಿ ಹ್ಯಾವ್ ಟೇಕನ್ ಎಲಿಮಿನೇಷನ್ ಮೆಥಡ್ ಅಲ್ವಾ. ಸೊ ನಾನು ಯಾಕೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಅದು ನಿಮಗೆ ಎಕ್ಸಾಮಿಗೆ ಎರಡು ಸಬ್ಸ್ಟಿಟ್ಯೂಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಿನ್ನೂ 100% ಕನ್ಫರ್ಮ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಎಲಿಮಿನೇಷನ್ ತಗೊಂಡಿದ್ದೀನಿ. ಸೊ ಅದಕ್ಕೆ ಅಂತ ಒಂದು ಪ್ರಾಬ್ಲಮ್ ಅನ್ನ ನಾನು ಎಲಿಮಿನೇಷನ್ ಮೆಥಡ್ ಅಲ್ಲಿ, ಸೊ I have shown you one example. With example, I have explained how to solve the pair of linear equation by elimination method. Understood? So here some problems I have given for you to the homework, isn't it? So only 2 or 3 students have called me. Only I think 2 students at least, I think only 2 students have called me or messaged in WhatsApp, so that they have some doubts. So ವರ್ಣ ಕಾಲ್ ಮಾಡಿದ್ಲು, ಮತ್ತೆ ಯಾರು ಮನವಿ. ಓಕೆ, ಸೊ ಈ ತರ ಇವರಿಗೆ ಡೌಟ್ ಇದೆ ಅಂತ ಹೇಳಿದ್ರು. ಬೇರೆಯವ್ರಿಗೆ ಯಾರಿಗೂ ಡೌಟೇ ಇಲ್ವಾ? ಎಲ್ರಿಗೂ ಡೌಟ್ ಇದೆ, ಆದ್ರೆ ಯಾರು ಕೇಳ್ತಾ ಇಲ್ಲ. ಓಕೆ, ಸೊ ಈಗ ನಾನು ಅದು ಹೋಮ್ವರ್ಕ್ ಪ್ರಾಬ್ಲಮ್ಸ್ ಏನ್ ಕೊಟ್ಟಿದ್ದೀನಿ, ಸೊ ಆ ಪ್ರಾಬ್ಲಮ್ಸ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ವಿಚ್ ಐ ಹ್ಯಾವ್ ಗಿವನ್ ಫಾರ್ ಯು ಟು ಹೋಮ್ವರ್ಕ್. ಓಕೆ, ಸೊ ಹಿಯರ್ ಐ ಹ್ಯಾವ್ ಟೇಕನ್ x plus y is equal to 14 and x minus y is equal to 4. ಸೊ ಎಲಿಮಿನೇಷನ್ ಮೆಥಡ್ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಎಕ್ಸ್ ವೈ ಅನ್ನ ನಾವು ಎಲಿಮಿನೇಟ್ ಮಾಡಬೇಕು, ತೆಗ್ದಾಕ್ಬೇಕು, ಕ್ಯಾನ್ಸಲ್ ಆಗೋ ತರ ಮಾಡಬೇಕು. ಎಕ್ಸ್ ಪಾರ್ಟ್ ಆದ್ರೂ ಮಾಡ್ಕೋಬೇಕು ಅಥವಾ ವೈ ಪಾರ್ಟ್ ಆದ್ರೂ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇದು ವೆರಿ ಸಿಂಪಲ್ ಪ್ರಾಬ್ಲಮ್. ಯಾಕೆಂದ್ರೆ ನಿಮಗೆ ಎಲ್ಲೂ ಇಲ್ಲಿ ಮಲ್ಟಿಪ್ಲೈ ಈಗ ಒಂದ್ ವೇಳೆ ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಆ ಈಕ್ವೇಶನ್ ಅನ್ನ ಯಾವ್ದಾದ್ರೂ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಬ್ಯಾಲೆನ್ಸ್ ಅಂದ್ರೆ ಏನು? ಎರಡು ಈಕ್ವಲ್ ಬರೋ ತರ ಮಾಡ್ಬೇಕು. ಐದರ್ ಎಕ್ಸ್ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ದೆನ್ ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಆಫ್ ವೈ, ಇದ್ರಲ್ಲೂ ಮತ್ತೆ ಅದ್ರಲ್ಲೂ. ಸೊ ನಾವು ಈಕ್ವಲ್ ಮಾಡ್ಕೋಬೇಕು. ಅಂಡರ್ಸ್ಟುಡ್? ಸೊ ಈಕ್ವಲ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಆಲ್ರೆಡಿ ಈಕ್ವಲ್ ಆಗಿದೆ. ನಾವು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅನ್ನ ನೀವು ಅಡಿಷನ್ ಏನು ಇಕ್ವೇಶನ್ಸ್ ಅನ್ನ ನೀವೇನ್ ಮಾಡಿದೀರಾ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ ಕಲ್ತಿದ್ದೀರಾ. ಯಾವ್ಯಾವ ಮೆಥಡ್ ಇದೆ? 2 ಮೆಥಡ್ ಇದೆ. ಒಂದು ಕಾಲಮ್ ಮೆಥಡ್, ರೋ ಮೆಥಡ್. ನಿಮಗೆ ಯಾವ್ದು ಬೇಕೋ ಅದನ್ನ ಮಾಡ್ಬೋದು. ಇಲ್ಲಿ ನಾನು ಕಾಲಮ್ ಮೆಥಡ್, ಸಮಟೈಮ್ಸ್ ಕಾಲಮ್ ಮೆಥಡ್ ಚೆನ್ನಾಗ್ ಅನ್ಸುತ್ತೆ, ಸಮಟೈಮ್ಸ್ ರೋ ಮೆಥಡ್ ಚೆನ್ನಾಗ್ ಆಗ್ಬೋದು. ಸೊ ಕಾಲಮ್ ಮೆಥಡ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಸೊ ಯಾಕೆಂದ್ರೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. y coefficient of y is 1 and here also coefficient of y is 1. Understood? So here plus sign is there and here minus sign is there. We can cancel by adding equation 1 and 2.
we can cancel y by adding 1 and 2. So equation 1 and 2 ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, add equation 1 and 2. Understood? So equation 1 ಮತ್ತೆ 2 ನಾನು ಇಲ್ಲಿ add ಮಾಡ್ತಾ ಇದ್ದೀನಿ. So we will take a column method. Write again x plus y is equal to 14 and x minus y is equal to 4. Understood? So by adding, this is column method. Understood? So plus 1 minus plus y minus y. Plus into minus, we can cancel this one. So y is eliminating here. y ಅನ್ನೋ ಅಂತಹ ಏನ್ ವೇರಿಯೇಬಲ್ ಇದೆ, ವೇರಿಯೇಬಲ್ ಇಲ್ಲಿ ಎಲಿಮಿನೇಟ್ ಆಗ್ತಾ ಇದೆ. ಸೊ ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ಹಿಯರ್. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ 1 ಅಂಡ್ ಹಿಯರ್ ಆಲ್ಸೋ 1. 1 plus 1 ಏನಾಯ್ತು 2x. ಹೌ ಮೆನಿ x ಆರ್ ದೇರ್? 1x 2x. ಓಕೆ, ದಟ್ ಈಸ್ ಈಕ್ವಲ್ ಟು 14 plus 4 18. Understood? X is equal to, we will transfer 2 to right hand side, 18 by 2. Understood? So I am going to transfer this 2 to right hand side. Here ಇಲ್ಲಿ ಏನಿದೆ, ಇದು ಇಂಟು ಇದೆ. ಇಂಟು ನಾವು ರೈಟ್ ಹ್ಯಾಂಡ್ ಸೈಡ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಅಲ್ಲಿ ಡಿವಿಷನ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಪ್ಲಸ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಮೈನಸ್ ಆಗುತ್ತೆ. ಒಂದ್ ವೇಳೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೈನಸ್ ಇದ್ದು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಇಂಟು ಇದೆ, ಇಲ್ಲಿ ಇಂಟು ಇರೋದ್ರಿಂದ ಇಲ್ಲಿ ಡಿವೈಡ್ ಆಗುತ್ತೆ. ಒಂದ್ ವೇಳೆ ಡಿವೈಡ್ ಇದ್ರೆ ಆ ಕಡೆ ಸೈಡ್ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಇದೆಲ್ಲ ತುಂಬಾ ಬೇಸಿಕ್ ಇದು, ಸೊ ಆದ್ರೂ ಕೂಡ ಹೇಳ್ತಾ ಇದ್ದೀನಿ, ಸೊ ರಾಂಗ್ ಮಾಡಬೇಡಿ. ಸೊ we can cancel this 2 by 2 ones are 2, 2 nines are 18. So x is equal to what we have got 9. 9 by 1 ಅಂದ್ರೂ ಒಂದೇನೆ, 9 ಅಂದ್ರೂ ಆಗುತ್ತೆ. ಸೊ ನಮಗೆ ಒಂದು x ವ್ಯಾಲ್ಯೂ ಬಂದಿದೆ. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಏನು, x y. ಸೊ ನಮಗೆ x ಬಂದಿದೆ, y ಕಂಡುಹಿಡಿಬೇಕು. ಅಲ್ಲಿಗೆ ಒನ್ ಯೂನಿಕ್ ಸೊಲ್ಯೂಷನ್ ಇಲ್ಲಿ ಬರ್ತಾ ಇದೆ. ಯೂನಿಕ್ ಸೊಲ್ಯೂಷನ್ ಬರ್ತಾ ಇದೆ ಅಂದ್ರೆ ಇದನ್ನ ನೀವು ಗ್ರಾಫ್ ಹಾಕಿದ್ರೆ ನಿಮ್ಗೆ ಯಾವ ತರ ಬರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುತ್ತೆ. ಆವಾಗ ಮಾತ್ರ ನಮಗೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ, ಎಕ್ಸ್ ಮತ್ತೆ y ವ್ಯಾಲ್ಯೂ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಸಬ್ಸ್ಟಿಟ್ಯೂಟ್ ದಿಸ್ ಎಕ್ಸ್ ವ್ಯಾಲ್ಯೂ. ಈಗ ಏನ್ ಮಾಡ್ಬೇಕು, ನಮಗೆ ಒಂದು ಎಲಿಮಿನೇಟ್ ಮಾಡಿದ್ವಿ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ವಿ. ಸೊ ಸ್ಟೆಪ್ಸ್ ಮುಗೀತಾ? ಸೊ 3 ಸ್ಟೆಪ್ಸ್ ಮುಗೀತು. ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಳೋದು ಏನ್ ಬೇಕಾಗಿಲ್ಲ, ಸೊ ಆಡ್ ಮಾಡಿದ್ವಿ. ಹಾಗೆ ಎರಡನೇ ಸ್ಟೆಪ್ ಅಲ್ಲಿ ಎಲಿಮಿನೇಟ್ ಮಾಡಿದ್ವಿ. ಸೊ ಥರ್ಡ್ ವಿ ಹ್ಯಾವ್ ಗಾಟ್ ಎಕ್ಸ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 9 ಇನ್ ಈಕ್ವೇಶನ್ 1. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನಿಲ್ಲ, ಪುಟ್ ಹಾಕೋದು. ಏನನ್ನ ಹಾಕಬೇಕು, ಎಕ್ಸ್ ಇಸ್ ಈಕ್ವಲ್ ಟು 9 ಅನ್ನ ಈಕ್ವೇಶನ್ 1 ಹಾಕಿ ಈಕ್ವೇಶನ್ 2 ನೀವು ಹಾಕ್ಬೋದು. ಅರ್ಥ ಆಗ್ತಿದ್ಯಾ? ಯಾವ್ದು ನಮ್ಮ ಮಾತಾಜಿ ಹೇಳಿದ್ರೆ ಈಕ್ವೇಶನ್ 1 ಹಾಕ್ಬೇಕು ಅಂತೇನಿಲ್ಲ, ಯಾವ್ದಕ್ಕಾರ ಹಾಕ್ಬೋದು, ಅವಾಗ ನಿಮಗೆ y ವ್ಯಾಲ್ಯೂ ಬರುತ್ತೆ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಪುಟ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 9. ಓಕೆ, ಎಕ್ಸ್ ಪ್ಲಸ್ y is equal to 14 I have. That is first equation. X is equal to what we have got? In the place of x I am writing 9. X place ಅಲ್ಲಿ 9 ಬರ್ಕೊಂತೀನಿ, ಯಾಕಂದ್ರೆ x value 9 plus y is equal to 14. Next, keep y in the left hand side. ನಮಗೆ y ವ್ಯಾಲ್ಯೂ ಬೇಕಲ್ವಾ, y ನ ಈ ಕಡೆನೇ ಇದೆ. So transfer 9 to right hand side. 14 here plus is there. If we shift to the right hand side, it becomes negative. So minus 9. So y is equal to 14 minus 9. We get 5. So what is the solution we have got? Okay, so therefore here you write x is equal to 9 and y is equal to 5. So put it in the box. ಅರ್ಥ ಆಯ್ತಾ? ಸೊ ನೀವು ಯಾವಾಗಲೂ ಇಲ್ಲಿ ಸೊಲ್ಯೂಷನ್ ಅಂತ ಬರೀಬೇಕು, ರೈಟ್, ಅಂಡ್ ಫಾಲೋ ದೀಸ್ ಸ್ಟೆಪ್ಸ್ ಕ್ಲಿಯರ್ಲಿ. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಈ ನೀಟ್ನೆಸ್ ನೋಡ್ತಾರೆ.
ಸೊ ಅವಾಗ ನೀಟಾಗಿದ್ರೆ ಇಂಪ್ರೆಸ್ ಆಗುತ್ತೆ, ಹೌದ್ ತಾನೇ ಪೇಪರ್. ಸೊ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಅಲ್ಲಿ ಗೊತ್ತಾಗುತ್ತೆ ಯಾವ ತರ ಮಾಡ್ಬೋದು, ಯಾವ ತರ ಇಕ್ವೇಶನ್ಸ್ ಕೊಟ್ಟಿದ್ದಾರೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಕಾನ್ಸಂಟ್ರೇಟ್ ಆನ್ ದಿಸ್ ಎಲಿಮಿನೇಷನ್ ಮೆಥಡ್ ಮೋರ್. ಯಾಕೆ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಯಾವ ತರ ಕೇಳ್ತಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಕೊಡ್ತಾರೆ. ಎರಡು ಇಕ್ವೇಶನ್ ಕೊಡ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಎಷ್ಟು ಮಾರ್ಕ್ಸು? 2 ಮಾರ್ಕ್ಸು. 2 ಅಥವಾ 3 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿಯೋದು. ಬಟ್ ಇಲ್ಲಿ ಯಾವ ಮೆಥಡ್ ಅಂತ ಕೇಳಲ್ಲ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಅನ್ನ ನೀಟಾಗಿ ತಿಳ್ಕೊಂಡ್ರೆ ಸೊ ನಿಮಗೆ ಈಸಿಯಾಗಿ 2-3 ಮೆಥಡ್ ಕೂಡ ನಾವು ಲಾಸ್ಟ್ ಟೈಮ್ ಮಾಡಿದ್ವಿ. ಬಟ್ ಈ ಸಲ ಏನೋ ರಿಮೂವ್ ಮಾಡಬೇಕು ಅಂತಿದ್ದಾರೆ. ಹಂಗಾಗಿ ಇದೊಂದು ಮೆಥಡ್ ಸಾಕಲ್ವಾ ಎಕ್ಸ್ ವೈ ವ್ಯಾಲ್ಯೂ ಕಂಡುಹಿಡಿಯಕ್ಕೆ. ಇದನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ. ಯು ಕ್ಯಾನ್ ಗೆಟ್ 2 ಮಾರ್ಕ್ಸ್. ಅರ್ಥ ಆಯ್ತಾ? ಸೊ ಈ ತರ ನೀವು ಎಲ್ಲರೂ ಕ್ವಶನ್ ಪೇಪರ್ಸ್ ಅನ್ನ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ಅಲ್ಲ, ಅದು ನೆಕ್ಸ್ಟ್ ನೀವು ಎಲ್ಲಾ ಯೂನಿಟ್ ಮುಗಿದ್ಮೇಲೆ ಈಗಲೂ ಕೂಡ ನೀವು ನೋಡ್ಬೋದು ಯಾವ ತರ ಕೇಳಿದ್ದಾರೆ ಈ ತರ ಒಂದು ಪ್ರಾಬ್ಲಮ್ ಅನ್ನ ಅಂತ ಹೇಳಿ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಈಸಿಯಾಗಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಈ ತರ 2 ಈಕ್ವೇಶನ್ ಅನ್ನ ಕೊಡ್ತಾರೆ. ಈ ತರನೇ ಫೈಂಡ್ ಔಟ್ ಮಾಡೋದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ. ಅಂಡರ್ಸ್ಟುಡ್? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಫಸ್ಟ್ ವೆರಿಫಿಕೇಶನ್ ಹೇಗ್ ಮಾಡೋದು. ನೀವು ಕಂಡುಹಿಡಿದಿರುವಂತಹ ಎಕ್ಸ್ ಇಸ್ ಈಕ್ವಲ್ ಟು 9 ಅಂಡ್ ವೈ ಇಸ್ ಈಕ್ವಲ್ ಟು 5 ನಮ್ಗೆ ಏನ್ ಸೊಲ್ಯೂಷನ್ ಬಂದಿದೆ, ದಿಸ್ ಇಸ್ ರೈಟ್ ಆರ್ ನಾಟ್. ಸೊ ವಿ ಕ್ಯಾನ್ ವೆರಿಫೈ ದಿಸ್ ಒನ್ ಬೈ ಪುಟ್ಟಿಂಗ್ ದೀಸ್ ವ್ಯಾಲ್ಯೂಸ್ ಇನ್ ದ ಗಿವನ್ ಇಕ್ವೇಶನ್. ಅಂದ್ರೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಬಂದಿದೆ ಅಲ್ವಾ, ಎಕ್ಸ್ ಮತ್ತೆ ವೈ ನ ವೆರಿಫೈ ಮಾಡಬೇಕು. ಈ ಎಕ್ಸ್ ವೈ ವ್ಯಾಲ್ಯೂ ಸರಿ ಇದೆಯಾ ಅಂತ ವೆರಿಫಿಕೇಶನ್ ನೋಡಬಹುದು. ಸೊ ವೆರಿಫಿಕೇಶನ್ ಹೇಗೆ ಮಾಡೋದು? ಸೊ ವೆರಿಫಿಕೇಶನ್ ಏನಿಲ್ಲ, ಕೊಟ್ಟಿರುವಂತಹ ಪ್ರಾಬ್ಲಮ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಸೊ ಸರಿನಾ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಸೊ ಇಲ್ಲಿ ಈ ಒಂದು ಇಕ್ವೇಶನ್ಸ್ ಗೆ ಈ ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂ 9, ವೈ ವ್ಯಾಲ್ಯೂ 5 ಅನ್ನ ಹಾಕಬೇಕು. ಸೊ ಫಸ್ಟ್ ಇಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಸೊ ನೋಡಿ, ಎಕ್ಸ್ ವ್ಯಾಲ್ಯೂ ಏನಿದೆ 9, ವೈ ವ್ಯಾಲ್ಯೂ ಏನಿದೆ ಪ್ಲಸ್ ಇದೆ, ಪ್ಲಸ್ ಬರುತ್ತೆ, ವೈ ವ್ಯಾಲ್ಯೂ 5. ಸೊ ಬ್ಯಾಲೆನ್ಸ್ ಆಯ್ತಾ? 9 ಪ್ಲಸ್ 5 ಇಸ್ ಈಕ್ವಲ್ ಟು 14. ಸೊ ಅದೇ ತರ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ನೋಡಿ, ಎರಡನೇ ಇಕ್ವೇಶನ್ ತಗೊಂತಾ ಇದೀನಿ. ಎಕ್ಸ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್ ಗಾಟ್ 9, ಮೈನಸ್ ಇಸ್ ದೇರ್, ರೈಟ್ ಮೈನಸ್, ವೈ ವ್ಯಾಲ್ಯೂ ಇಸ್ 5. ಸೊ 9 minus 5 is equal to 4. So plus into minus we have to subtract this. So 9 minus 5 is equal to 4. 4 is equal to 4. So ಇಲ್ಲಿ ರೈಟ್ ಆಯ್ತಾ? ಸರಿ ಇದೆ ತಾನೆ? ಸೊ ಎರಡು ಇಕ್ವೇಶನ್ ಗೆ ನಾವು ಹಾಕಿ ನೋಡಿದ್ವಿ, ನಾವು ಕಂಡುಹಿಡಿದಿರುವಂತಹ ಸೊಲ್ಯೂಷನ್ ರೈಟ್ ಇದೆ. ಸೊ ಈ ತರ ವೆರಿಫಿಕೇಶನ್ ಅನ್ನ ನಾವಿಲ್ಲಿ ಪುಟ್ ವ್ಯಾಲ್ಯೂ ಆಫ್ x and y in equations 1 and 2 ಈ ತರ ಬರ್ಕೊಂಡು ನೀವು ಫಸ್ಟ್ ಸೊಲ್ಯೂಷನ್ ಆವಾಗಲೇ ಏನ್ ಮಾಡಿದೆ ಅದನ್ನ ನೋಟ್ಸಿಗೆ ಹಾಕಿ. ನಾನು ಮತ್ತೆ ಸೊಲ್ಯೂಷನ್ ಕಳ್ಸೋದಕ್ಕೆ ಹೋಗಲ್ಲ. ಸೊ ಆಮೇಲೆ ವೆರಿಫಿಕೇಶನ್ ಕೂಡ ಬರೀರಿ ಅದ್ರ ಕೆಳಗಡೆ. ಈ ತರನೇ ವೆರಿಫೈ ಮಾಡೋದು, ಯಾವುದೇ ಪ್ರಾಬ್ಲಮ್ ಆದ್ರೂ ಈ ತರ ವೆರಿಫಿಕೇಶನ್ ಮಾಡ್ಬೋದು. ಅಂಡರ್ಸ್ಟುಡ್? ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್.